ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ. ಮೈ ಕೊರೆಯೋ ಚಳಿಯಲ್ಲೇ ಅವರು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಆರೋಗ್ಯ ಸಚಿವರು ಬರಬೇಕು, ನಮ್ಮ ಆಹ್ವಾನನ ಸ್ವೀಕರಿಸಬೇಕು, ಯಾವುದೇ ಕಾರಣಕ್ಕೂ ನಾವು ಹೋರಾಟವನ್ನು ನಿಲ್ಲಿಸಲ್ಲ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವಂತಹ ಆಶಾ ಕಾರ್ಯಕರ್ತೆಯರು ಹೇಳ್ತಾ ಇದ್ದಾರೆ. ಪಾಪ ತುಂಬಾ ಮನಗಲಕುವಂತಹ ರೀತಿಯಲ್ಲಿ ಅವ್ರ ಪರಿಸ್ಥಿತಿ ಇದೆ. ಯಾಕಂದ್ರೆ 15,000 ಗೌರವಧನ ಕೊಡಿ ಅಂತ ಕೇಳ್ತಾ ಇರೋದು ಇವತ್ತು ನಿನ್ನೆ ಅಲ್ಲ, ಬಹಳ ವರ್ಷಗಳಿಂದ. ಪ್ರತಿ ವರ್ಷ ಕೂಡ ಅವರು ಬಂದು ಹೋರಾಟ ಮಾಡ್ತಾರೆ, ಭರವಸೆ ಸಿಗುತ್ತೆ, ಅದು ಭರವಸೆ ಹಾಗೆ ಉಳ್ಕೊಳ್ಳುತ್ತೆ. ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಇಲಾಖೆ ಅಥವಾ ಸರ್ಕಾರದ ಯಾವುದಾದ್ರೂ ಯೋಜನೆಗಳು ಜನರಿಗೆ ತಲುಪ್ತಾ ಇದೆ ಅಂದ್ರೆ ಇವರೆಲ್ಲರದ್ದು ಅದರಲ್ಲಿ ಬಹಳ ದೊಡ್ಡ ಪಾತ್ರ ಇದೆ. ಅಂಥವ್ರ ಸ್ಥಿತಿ ನೋಡಿ ಹೇಗಿದೆ ಅಂತ. ರಸ್ತೆಯಲ್ಲಿ ಮಲಗಿದ್ದಾರೆ. ಕೆಲವರಂತೂ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಅಲ್ಲಿ ಕರ್ಕೊಂಡು ಬಂದಿದ್ದಾರೆ. ಬಿಕಾಸ್ ನೋಡ್ಕೊಳ್ಳೋರು ಊರಿನಲ್ಲಿ ಯಾರೂ ಇಲ್ಲ ಅಂತ. ಗೌರವಧನ 15,000ಕ್ಕೆ ನಿಗದಿ ಆಗಬೇಕು, ಹಾಗೆ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಬೇಡಿಕೆಗಳನ್ನಿಟ್ಟು ಆಶಾ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಏನು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು ಎರಡನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಈಗ ಮಧ್ಯರಾತ್ರಿ 2 ಗಂಟೆಯ ಸಂದರ್ಭದಲ್ಲೂ ಕೂಡ ಈ ಕೊರೆಯುವ ಚಳಿಯಲ್ಲೂ ಕೂಡ ರಸ್ತೆಯಲ್ಲೇ ಮಲಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಪ್ರತಿಭಟನೆಯನ್ನು ಕೈಬಿಡಲ್ಲ, ಹೋರಾಟವನ್ನು ಕೈಬಿಡಲ್ಲ ಅನ್ನುವಂಥ ಒತ್ತಾಯ ಮಾತನ್ನು ಇವರು ಹೇಳ್ತಾ ಇರುವಂಥದ್ದು. ಅಂದರೆ ಗಮನಿಸ್ಬೋದು, ಇದು ರಸ್ತೆಯಲ್ಲಿ ಅಂದರೆ ಫ್ರೀಡಮ್ ಪಾರ್ಕ್ನ ಮೈದಾನ ಏನಿದೆ, ಪ್ರತಿಭಟನೆಗಳು ನಡೆಯುವಂಥ ಮೈದಾನ ಬಿಟ್ಟು ರಸ್ತೆಯಲ್ಲೂ ಕೂಡ ಈಗ ಆಶಾ ಕಾರ್ಯಕರ್ತೆಯರು ಮಲಗಿರುವಂಥದ್ದು. ಅಂದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಚಳಿ ಇರಲಿ ಏನೇ ಇದ್ದರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ಎದ್ದು ಹೋಗಲ್ಲ. ಯಾಕಂದರೆ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು, ಕೇವಲ ಭರವಸೆ ಕೊಟ್ಟರೆ ಸಾಕಾಗಲ್ಲ ಅನ್ನುವಂಥ ಮಾತುಗಳನ್ನು, ಅಂದರೆ ಅಷ್ಟು ಕಡಾಖಂಡಿತವಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು, ಕೇವಲ ಭರವಸೆ ಸಾಕಾಗಲ್ಲ ಅನ್ನುವಂಥದ್ದು. ಯಾಕಂದರೆ ಆರೋಗ್ಯ ಇಲಾಖೆಯ ನಿರ್ದೇಶಕಿ ಕೂಡ ಬಂದು ಮನವಿಯನ್ನು ಸ್ವೀಕಾರ ಮಾಡಿದರೂ ಕೂಡ ಭರವಸೆ ಆಶ್ವಾಸನೆ ಕೊಟ್ಟರು ಕೂಡ ಯಾವುದೇ ಕಾರಣಕ್ಕೂ ನಾವು ಬಗ್ಗಲ್ಲ ಜಗ್ಗಲ್ಲ, ನಾವು ಈ ಚಳಿ ಇದ್ದರೂ ಕೂಡ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ. ನಮ್ಮ ಹೋರಾಟ ಏನಿದೆ, ರಾಜ್ಯ ಮಟ್ಟದ ಅನಿರ್ದಿಷ್ಟಾವಧಿ ಹೋರಾಟ ಏನಿದೆ ಅದು ಮುಂದುವರಿಯುತ್ತೆ ಅನ್ನುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತೆಯರು ಈಗ ಫ್ರೀಡಮ್ ಪಾರ್ಕ್ನ ಈ ರಸ್ತೆ ಮತ್ತು ಆ ಪ್ರತಿಭಟನೆ ನಡೆಯುವಂಥ ಜಾಗದಲ್ಲೂ ಕೂಡ ಈಗ ಮಲಗಿ ನಾವು ಎರಡನೇ ದಿನವೂ ಕೂಡ ಮುಂದುವರಿಸ್ತೀವಿ. ನಮ್ಮ ಏನು ಬೇಡಿಕೆ ಇದೆ, 15,000 ಗೌರವಧನ ನಿಗದಿ ಆಗಬೇಕು, ಹಾಗೆ ಇನ್ನಿತರ ಬೇಡಿಕೆಗಳೇನಿದ್ದಾವೆ ಅವೆಲ್ಲವೂ ಕೂಡ ಅಂದರೆ ಆ ಬೇಡಿಕೆಗಳನ್ನು ಒಪ್ಕೊಳ್ಬೇಕು, ಆ ಬೇಡಿಕೆಗಳು ಈಡೇರಬೇಕು ಅನ್ನುವಂಥ ಒತ್ತಾಯವನ್ನು ಇವರೆಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು. ಈಗ ಗಮನಿಸ್ಬೋದು, ಇದು ರಸ್ತೆಯಲ್ಲಿ ಈ ರೀತಿಯಾಗಿ ಮಲಗಿರುವಂಥದ್ದು. ಇನ್ನು ಏನು ಮೈದಾನ ಏನಿದೆ ಅಲ್ಲೂ ಕೂಡ, ಅಂದರೆ ಪ್ರತಿಭಟನೆ ನಡೀತಾ ಇದ್ದಂಥ ಸ್ಥಳದಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತರು ಇರುವಂಥದ್ದು. ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ ಅನ್ನುವಂಥ ಪಟ್ಟನ್ನು ಅವರು ಹಿಡಿದಿದ್ದಾರೆ. ಯಾಕಂದರೆ ಈಗ ಗಮನಿಸ್ಬೋದು, ಮಧ್ಯರಾತ್ರಿ 2 ಗಂಟೆಯ ಸಂದರ್ಭದಲ್ಲೂ ಕೂಡ ಕೊರೆಯುವ ಚಳಿಯಲ್ಲೂ ಕೂಡ ತಮ್ಮ ಹೋರಾಟವನ್ನು ಆಶಾ ಕಾರ್ಯಕರ್ತೆಯರು ಮುಂದುವರಿಸಿದ್ದಾರೆ. ನಮ್ಮ ಬೇಡಿಕೆ ಈಡೇರಬೇಕು, ಕೇವಲ ನಿಮ್ಮ ಭರವಸೆಗಳು ಸಾಕಾಗಲ್ಲ ಅನ್ನೋ ಥರದ ಒತ್ತಾಯವನ್ನು ಇವರೆಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು. ಇದು ಪರಿಸ್ಥಿತಿ. 2 ಗಂಟೆಯ ಸಂದರ್ಭದಲ್ಲೂ ಕೂಡ ಈ ಕೊರೆಯುವ ಚಳಿಯಲ್ಲೂ ಕೂಡ ತಮ್ಮ ಹೋರಾಟ ಏನಿದೆ ಅದನ್ನು ಮುಂದುವರಿಸಿದ್ದಾರೆ. ಈಗ ನಮ್ಮ ಜೊತೆಗೆ ಆಶಾ ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಯಾಕಂದರೆ ಮೇಡಮ್, 2 ಗಂಟೆ ಆಯ್ತು, ಈಗ ನಿಮ್ಮ ಹೋರಾಟ ನಡೀತಾ ಇದೆ, ಅನಿರ್ದಿಷ್ಟಾವಧಿ ಹೋರಾಟ ಅಂತ ಹೇಳಿದ್ರಿ. ಬಂದರೂ ನಿಮ್ಮ ಮನವಿಯನ್ನು ಸ್ವೀಕಾರ ಮಾಡಿದರು, ನಿರ್ದೇಶಕಿ ಬಂದು, ಆದರೂ ಕೂಡ ನೀವು ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಂಡಿಲ್ಲ. ಏನು ಬೇಡಿಕೆಗಳೇನು, ಇದು ಎಲ್ಲಿವರೆಗೂ ಮುಂದುವರಿಯುತ್ತೆ ಅಂತ? ಸರ್, ನಮ್ಮ ಪ್ರಮುಖ ಬೇಡಿಕೆಗಳು ಸರ್ ಅಂದರೆ, ಮೊದಲು ನಮಗೆ ಕನಿಷ್ಠ 15,000 ರೂಪಾಯಿಗಳನ್ನ ಅವರು ನಿಗದಿ ಮಾಡಬೇಕು ಅಂತ ನಾವು ಫಸ್ಟ್ ಪ್ರಮುಖ ಬೇಡಿಕೆಯನ್ನು ಇಟ್ಕೊಂಡಿದ್ದೇವೆ. ಇನ್ನು ಎರಡನೇ ಬೇಡಿಕೆ ಅಂತಂದರೆ, ನಮಗೆ ನಗರಸಭೆ ಆಶಾ ಕಾರ್ಯಕರ್ತರು ಏನು ಕೆಲಸ ಮಾಡ್ತಾರೋ ಅವರಿಗೆ ಈಗಿನ ಕಾಲದ ವೆಚ್ಚಕ್ಕೆ ತಕ್ಕಂತೆ ಅವರಿಗೆ ನಮಗೆ ನಿಗದಿತವಾಗಿ 15,000 ರೂಪಾಯಿ ಮಾಡ್ತಾರೋ ಅದೇ ರೀತಿ ಅವರಿಗೆ ಇನ್ನು 2,000 ರೂಪಾಯಿ ಅವರಿಗೆ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ನಮಗೆ ಸರ್ಕಾರಿ ನೌಕರನಾಗಿ ಪರಿಗಣಿಸಿ ಆಶಾ ಕಾರ್ಯಕರ್ತರನ್ನ ಅಂತ